ಒಂದು ಹಿಂದೂ ಹುಡುಗಿಯ ಮದುವೆಗಳು ತಾಯಿ ಒದ್ದಾಡ್ತಾ ನೆಂಟರೆಲ್ಲ ಕೂತಿ ತಪ್ಸೋದು. 60,000 ಮನೆ ಮಠ ಬಿಟ್ಟ ಕಾರ್ಯಕರ್ತರ ದೇಹವನ್ನ ರಕ್ತವನ್ನ ತುಪ್ಪವಾಗಿ ಹಾಕಿ ಶರೀರವನ್ನ ಸಮಿದ ಮಾಡಿ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ಅಗ್ನಿಯಲ್ಲಿ ಉರಿದಿದ್ದ ಪ್ರಭಾವ ಇವತ್ತು ಈ ಕೇಸರಿ ಧ್ವಜ, ಈ ದೇಶದ ಧ್ವಜ ಇವತ್ತು ಈಗ ಹಾರ್ತಾ ಉಂಟು. ರಾಮ ರಾವಣನ ಪಾದ ತೊಳೆದಿದ್ದ. ರಾವಣ ಸೋತಿದ್ದ ಆಮೇಲಲ್ಲ, ಶುರುವೇ ಸೋತ. ಇಲ್ಲೊಂದು ಶಿವಾಜಿ ಇತ್ತು, ಯಾರು ನಿಮ್ಮ ಮೋದಿಜಿ, 2 ಜಿ ಇದೆ. ಆಗ ಕನಸು ಕಂಡ, ಈಗ ನನಸ್ಸು ಮಾಡದೆ ಅಷ್ಟೇ. ನೀವು ಒಪ್ಪಿ ಬಿಡಿ, ಇದು ಪರಮಸಕ್ತಿ. ಅಗ್ನಿ ಹಚ್ಚಿದವರು ಋಷ್ಯಶೃಂಗರು. ಶೃಂಗೇರಿಯವರಿಗೆ ಆ ಹೆಮ್ಮೆ ಇರಬೇಕು. ಅಯೋಧ್ಯೆ ರಾಮ ಬರ್ಲಿಕ್ಕೆ ನಮ್ಮ ಹಿಂದಿನ ತಲೆಮಾರು ಕಾರಣ. ಯಾರು ಒಂದು ಹಿಂದೂ ಹುಡುಗಿಯ ಮದುವೆಗಳು ತಾಯಿ ಒದ್ದಾಡ್ತಾ ನೆಂಟರೆಲ್ಲ ಕೂತಿ ತಪ್ಸೋದು. ಮತ್ತೆ ನಾವೆಲ್ಲ ಒಂದು ಯಾವ ಲೆಕ್ಕದಲ್ಲಿ ಇವರೆಲ್ಲ ಸೇರಿ ಮಾಡಿದ ಮದುವೆ ಇತ್ತು. ಇಲ್ಲೆಲ್ಲ ವಯಸ್ಸಾದ ಅಜ್ಜಿ ಇತ್ತು, ಅವಳಿಗೆ ಹೂ ಹಾಕಿ ಕೂತಿದ್ದದಕ್ಕೆ 10 ಜನನ ಹೆತ್ತು ಬೋರ್ ಹೊಡೆದು ಆ ಅಜ್ಜಿ ಬೋರ್ಡಿಂಗಿಗೆ ಸೇರಿಸ್ಲಿಲ್ಲ. ಇಟ್ಕೊಂಡೇ ಬಂದಿದ್ದಾಳೆ. ಬಂಗಾರ ಇಲ್ಲ ಅವಳ ಹತ್ರ ಶೃಂಗಾರಕ್ಕೆ. ಗಂಡ ಕಟ್ಟಿದ್ದು ತಾಳಿ ದಾರದಲ್ಲಿತ್ತು, ನೋಡದೆ ಅದನ್ನು. ಕರಿಮಣಿ ಇಲ್ದೆ ಶ್ರೀರಾಮನಾಮದಿಂದ ಓಡಿಸಿದ್ರು. ಯಾವ ಮಂತ್ರದಿಂದ ಶ್ರೀಧರರು ಮಹಾಜ್ಞಾನಿ ಆದ್ರು, ಯಾವ ಮಂತ್ರದಿಂದ ಕಲ್ಲಾದ ಅಹಲ್ಯೆ ಸ್ಪರ್ಶದಿಂದ ಜೀವ ತುಂಬಿದ್ಲು. ಇದೆಲ್ಲ ಸುಳ್ಳಲ್ಲ, ಸತ್ಯ. ಯಾವ ಮಂತ್ರ ಅದು ರಾಮನಾಮ ಮಂತ್ರ. ಯಾವ ಮಂತ್ರವನ್ನು ಹೇಳಿದ್ರೆ ಒಳಗಿರೋ ಯೋಗಾಗ್ನಿ ಎದ್ದು ಕುಣಿಯುತ್ತೋ ಅದು ಶ್ರೀರಾಮ ಮಂತ್ರ. ಅದು ಹನುಮಂತನಿಗೆ ಗೊತ್ತಿತ್ತು. ಅವನು ಅಣುವಾದವನು, ಮಹತ್ತಾದ ರಾಮನಾಮದಿಂದ. ನಾವು ಏನಾಗ್ತೀವೋ ನೋಡುವ. ಈಗ ಸಂಘ ಮಹತ್ತಾಗ್ಲಿಕ್ಕೆ ಹೊರಟಿದೆ, ಸನಾತನ ಮಹತ್ತಾಗ್ಲಿಕ್ಕೆ ಹೊರಟಿದೆ. ಈಗಲಾದ್ರೂ ನೀವು ಜವಾಬ್ದಾರಿಗೆ ಬನ್ನಿ. 60,000 ಮನೆ ಮಠ ಬಿಟ್ಟ ಕಾರ್ಯಕರ್ತರ ದೇಹವನ್ನ ರಕ್ತವನ್ನ ತುಪ್ಪವಾಗಿ ಹಾಕಿ ಶರೀರವನ್ನ ಸಮಿದ ಮಾಡಿ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ಅಗ್ನಿಯಲ್ಲಿ ಉರಿದಿದ್ದ ಪ್ರಭಾವ ಇವತ್ತು ಈ ಕೇಸರಿ ಧ್ವಜ, ಈ ದೇಶದ ಧ್ವಜ ಇವತ್ತು ಈಗ ಹಾರ್ತಾ ಉಂಟು. ಎಲ್ಲರ ಕತ್ತಲ್ಲಿ ಇವತ್ತು ಕಾಣಿತು. ಬಚಾವ್. ನೆಕ್ಸ್ಟ್ ಟೈಮಿಂದ ಪ್ರೋಗ್ರಾಮಿಗೆ ಇದರ ಸ್ಪಾನ್ಸರ್ಶಿಪ್ ನಮ್ಮದೇ, ಆಯ್ತಾ? ಇನ್ನು ಅದಕ್ಕೆ ಬಾಡಿಗೆ ತರೋದು. ಬರೀ ಕ್ಲಾಪ್ಸ್ ಹೊಡೆದು ಹೋಗ್ಲಿಕ್ಕೆ ಬರಲಿಲ್ಲ. ಯು ಆರ್ ಡೂಯಿಂಗ್ ದ ಪ್ರೋಗ್ರಾಮ್, ಐ ಶುಡ್ ಡೂ ದ ಪ್ರೋಗ್ರೆಸ್. ಅಲ್ವಾ? ಮೊನ್ನೆ ಮತಾಂತರ ಆಗ್ತಿತ್ತು ಫಾರೆಸ್ಟ್ಗಳಲ್ಲಿ. ಒಂದು 4-5 ತಿಂಗಳಿಂದ ಹೋಗಿತ್ತು ಕೇರಳದ ಬಾರ್ಡರ್. ಅಲ್ಲಿ ರಾಮ ಮಂದಿರ, ಯಾಕೆ ಭಜನೆ ಮಾಡ್ಲಿಕ್ಕೆ ಒಂದು ಜಾಗ ಬೇಕು, ಪೂಜೆಗೆ ಒಂದು ಜಾಗ ಬೇಕು, ತಡಿಬೋದು ಅವಾಗ. DFO ನಮ್ಮ ಡಿವೋಟಿ ಅವರು ಹೇಳಿದರು, ಗುರುಜಿ ಹೀಗಿದೆ ಅಲ್ಲಿ ಫಾರೆಸ್ಟ್ ರೂಲ್ ಇದೆ. ಈಗ ಎಲ್ಲ ಒಂದು ಶೆಡ್ಡೆಡ್ ಮಂದಿರಗಳನ್ನು ಮಾಡಿಟ್ಟು ನಾಡ್ದು 23ಕ್ಕೆ 3 ಓಪನ್. ನನಗೆ ಕೆಲಸ ಮಾಡೋದ್ರಲ್ಲಿ ಖುಷಿ ಇದೆ, ಕತೆ ಹೇಳೋದ್ರಲ್ಲಿ ಖುಷಿ ಇಲ್ಲ. ಈಗಷ್ಟೇ ನಯನ ಪಾಪ ಬಂದು ಹೋದ. DBCಯ ಶ್ರದ್ಧಾಂಜಲಿ ಸಮಯ, ಶಿಲ್ಪ ಎಲ್ಲ ಇದ್ರೇನು. ಈ ಬಿಸ್ಕೆಟು ಕಾಫಿಯ ಶ್ರದ್ಧಾಂಜಲಿ ನಮಗೆ ಬೇಡಪ್ಪ. ರೋಡೆಲ್ಲ ಮಾಡಿಕೊಟ್ಟಿದ್ದಾರೆ. ಪಕ್ಷಾತೀತವಾದ ರಾಜಕಾರಣಿಯವರು, ಅವರ ಜ್ಞಾಪಕಕ್ಕೆ ನಾವು ಶೃಂಗೇರಿ ಕಸ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ, ನೋಡೋಣ. ಹಿಡಿಲಿಕ್ಕೆ ಎಲ್ಲರಿಗೂ ಭಯ. ಪಾಪ ನಯನ ಇಳಿದ, ನಾವು ಇಳಿದ್ವಿ ಮೋರಿಗೆ. ಯಾರು ಲೀಡರ್ಶಿಪ್ ತಗೊಳ್ತಾರೆ ಅವನು ಕಸ ಹೊಡಿಲಿಕ್ಕೆ ಫಸ್ಟ್ ರೆಡಿ ಇರಬೇಕು, ಆವಾಗ ಲೀಡ್ ಆಗ್ತದೆ ಎಲ್ಲವೂ. ರಾಮ ರಾವಣನ ಪಾದ ತೊಳೆದಿದ್ದ. ರಾವಣ ಸೋತಿದ್ದ ಆಮೇಲಲ್ಲ, ಶುರುವೇ ಸೋತ. ಅವನು ಯುದ್ಧಕ್ಕೆ ಮುಹೂರ್ತ ಇಟ್ಟವನು ಯಾರು? ರಾವಣ. ಇವತ್ತು ಸಂಘಕ್ಕೆ ಈ ಮುಹೂರ್ತ ಇಟ್ಟವ್ರು ಯಾರು? ನೀವೆಲ್ಲ ಎಲ್ಲ ಎಚ್ಚರ ಆಗ್ತಿದ್ರಿ. ಬಾಂಗ್ಲಾದೇಶದಲ್ಲಿ ಯುದ್ಧ ಆಯ್ತು, ಸ್ವಲ್ಪ ಬಿಸಿ ಮುಟ್ತು. ಇಲ್ಲ ಮನೆಗೆ ಬಂದು ಬೆಂಕಿ ಹಚ್ಚಿದ್ರು. ಅಯ್ಯೋ ಪಕ್ಕದ ಮನೆಯವರೆಲ್ಲ ಬಿಡು ಅಂತ. ಅವನು ಅವಾಗ ನಂಗೆ ಹುಯಿಲು ಕೊಟ್ಟಿದ್ದ ನೋಡು, ಅವನಿಗೆ ರಣ ಹೊಡಿತು ಅಂತ ಹೇಳಿ. ರಣ ಹೊಡೆದಿದ್ದಲ್ಲ, ಪಕ್ಕದವನು ಬಂದು ಬೆಂಕಿ ಹಚ್ಚೋಗಿತ್ತು. ಮೊನ್ನೆನೂ ಅದೇ ಬೆಂಕಿ ಹಚ್ಚಿದ್ದು ಪೆಹಲ್ಗಾಮಲ್ಲಿ. ಏನು ಬೆಂಕಿ ಅದು? ಭಾರತದೊಳಗೆ ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ಕೊಳ್ಳಿ ಅಂತ. ಅದೊಂದು ಬಾಣ ವರ್ಕ್ ಆಗಲಿಲ್ಲ. ಇಲ್ಲೊಂದು ಶಿವಾಜಿ ಇತ್ತು, ಯಾರು ನಿಮ್ಮ ಮೋದಿಜಿ, 2 ಜಿ ಇದೆ. ಆಗ ಕನಸು ಕಂಡ, ಈಗ ನನಸ್ಸು ಮಾಡದೆ ಅಷ್ಟೇ. ನೀವು ಒಪ್ಪಿ ಬಿಡಿ, ಇದು ಪರಮಸಕ್ತಿ. ಕೇದಾರದಿಂದ ಬರೋನು ಶಿವ ಆಗಿರ್ತಾನೆ ಅಷ್ಟೆ, ಅದಕ್ಕೆ ಶಿವಾಜಿ ಅಂತ. ಈಗ ಹೋಗಿ ತಪಸ್ ಮಾಡೋದೆಲ್ಲಿ ನಿಮ್ಮ ಪ್ರಧಾನಿ? ಕೇದಾರದಲ್ಲೇ ಅನ್ಕೊಳ್ತೀನಿ. ಎಲ್ಲಿ ಭಗವತ್ಪಾದರು ಕೊನೆಗೆ ಮಾಯ ಆದ್ರು, ಕೇದಾರದ್ದು ಹೋದವ್ರು ನೋಡಿ, ಅಲ್ಲೆಲ್ಲ ಗುಹೆ ಇದೆ ಇಲ್ಲಿ ಭಗವತ್ಪಾದರದ್ದು. ಅಲ್ವಾ? ಮನುಷ್ಯ ರೂಪದಲ್ಲಿ ಶಿವ ಬರುವುದು ಹೇಗೆ? ಸನಾತನದಲ್ಲಿ ಪಾಸಿಬಿಲಿಟಿ ಇದೆ.
ಅಗ್ನಿಯಿಂದ ಬಂದವನು ರಾಮ, ವೀರ್ಯದಿಂದ ಬಂದವನಲ್ಲ. ಅಗ್ನಿ ಹಚ್ಚಿದವನು ಋಷ್ಯಶೃಂಗರು. ಶೃಂಗೇರಿಯವರಿಗೆ ಆ ಹೆಮ್ಮೆ ಇರಬೇಕು. ಅಯೋಧ್ಯೆ ರಾಮ ಬರಲಿಕ್ಕೆ ನಮ್ಮ ಹಿಂದಿನ ತಲೆಮಾರು ಕಾರಣ. ನೀವು ಅವರ ಜೆನೆಟಿಕ್ಸ್ ಎಲ್ಲ ಅದೇ ಋಷ್ಯಶೃಂಗರ ಕುಡಿದ ನೀರು ನೀವು ಕುಡಿತಾ ಇರೋದು. ಒಂಚೂರು ತಪ್ಪು ಮಿಸ್ ಹೊಡಿತಲ್ಲಿ ಟ್ಯಾಪಲ್ಲಿ ಕುಡಿದು ಬಿಟ್ರಿ, ಅಲ್ಲಿ ಟ್ರ್ಯಾಪ್ ಆದ್ರಿ. ಅವರೆಲ್ಲ ಡೈರೆಕ್ಟ್ ಕುಡಿದ್ರು, ಏನಾಗಲಿಲ್ಲ. ನಾವೆಲ್ಲ ಟ್ಯಾಪಲ್ಲಿ ಕುಡಿದ್ವಿ, ಟ್ರ್ಯಾಪ್ ಆದ್ವಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.